ದೊಡ್ಡ ಪೇರುಕಾಯಿ ತೊಗೊಂಡು ಬಂದಿದ್ದ ಮನ್ಯಾಗ ತಿನ್ಲಿ ಮಕ್ಕಳಂತೇಳಿ ಅವ ಹಿರ್ತಾನ ಮಾಡೋ ಅಣ್ಣ 2 ದೊಡ್ಡ ಪೇರುಕಾಯಿ ತೊಗೊಂಡು ಬಂದಿದ್ದ. ಪೇರುಕಾಯಿ ತೊಗೊಂಡು ಬಂದು ಹಂಗೆ ಕೈಯಾಗ ಹಿಡ್ಕೊಂಡು ಬಂದಿದ್ದ. ಎಡ್ಡ ತಂದಿದ್ದ. ಮೊದಲ ಜಿಪ್ಪುಣ ಮನುಷ್ಯ. ಈ ಸಾವುಕಾರಗಳೊಂದು ಭಾಳ ಜಿಪ್ಪುಣ ಇರ್ತಾವ್ರಿ. ತಿನ್ನಕನು ಜಿಪ್ಪುಂತಾನ ಮಾಡಿ ಇಟ್ಟು ಸತ್ತು ಹೋಗ್ತಾವ. ಅಲ್ಲಿ ಏನು ತಿಂತಾವ? ಮಣ್ಣು ತಿನ್ಬೇಕಲ್ಲ. ಇದ್ದಾಗ ತಿಂದು ಸಾಯುವುದ್ರಿ. ಆದಿಂದ ಏನು ತಂದು ಕೊಡ್ತಾರ ನಮ್ಮ ಮ್ಯಾಲ ನಿಮಗವರು? ಇಲ್ಲ. 2 ಪೇರು ಹಣ್ಣು ತೊಗೊಂಡು ಬಂದಿದ್ದ. ದೊಡ್ಡ ಬಾಗಲ ಒಳಗೆ ಬಂದ. ಒಳಗೆ ದೊಡ್ಡ ಹಾಲ್ ಇತ್ತು. ಅಲ್ಲಿ 2 ಮಕ್ಕಳು ಆಡಾಕತ್ತಿದ್ದು. ಏನು? ತಂದೊಂದು ಗಂಡು ಮಗ ಇತ್ತು, ಅವ್ರ ತಮ್ಮಂದೊಂದು ಗಂಡು ಮಗ ಇತ್ತು. 2 ಆಡಾಕತ್ತಿದ್ದು ಪಾಪವು. ಇವ ಹೊರಗಿಂದ ಬಂದ ಕೂಡಲೇ ಅಪ್ಪ ಅಪ್ಪು ಹಣ್ಣು ತಗೋಬರ್ರಿ ಅಂತ ಹಿಂಗೆ ಚೀರಿದ. ಅವರಿಗೆ ಕರೆದ. ಆ ಹುಡುಗರು ಹಣ್ಣು ನೋಡಿದ ಕೂಡಲೇ ಓಡಿ ಬರಾಕತ್ತಿದ್ದು. ಅದೇನಾಗಿತ್ತಂದ್ರೆ ತಗೊಳ್ಳುವಾಗ ಒಂದು ಪೇರುಕಾಯಿ ದ್ವಾಡದಿತ್ತು, ಒಂದು ಪೇರುಕಾಯಿ ಸಾಣದಿತ್ತು. ಒಂದು ಪೇರುಕಾಯಿ ದ್ವಾಡದಿತ್ತು, ಒಂದು ಪೇರುಕಾಯಿ ಸಾಣದಿತ್ತು. 2 ಮಕ್ಕಳು ಓಡಿ ಬರಾಕತ್ತಿದ್ದು. ಅದು ಏನಾಯಿತು ಅಂದ್ರೆ ದೊಡ್ಡ ಪೇರುಕಾಯಿ ಇದ್ದ ಕಡೆ ತಮ್ಮನ ಮಗ ಬರಾಕತ್ತಿತ್ತು, ಸಣ್ಣ ಪೇರುಕಾಯಿ ಇದ್ದ ಕಡೆ ತನ್ನ ಮಗ ಬರಾಕತ್ತಿತ್ತು. ಇಷ್ಟಕ್ಕೆ ಅವಾಗ ಹೊಟ್ಯಾಗ ಸಂಕಟಾಗತ್ತಿತ್ತು. ಅರೆ ಅರೆ ಅರೆ, ನನ್ನ ಮಗ ಸಣ್ಣ ಪೇರು ಹಣ್ಣು ಇದ್ದ ಕಡೆ ಬರಾಕತ್ತಾನ ಓಡಿ, ತಮ್ಮನ ಮಗ ದೊಡ್ಡ ಪೇರು ಹಣ್ಣು ಇದ್ದ ಕಡೆ ಬರಾಕತ್ತಾನ. ಇನ್ನು ನನ್ನ ಮಗನಿಗೆ ಸಾಣದು ಹೋಗ್ತದ, ತಮ್ಮನ ಮಗನಿಗೆ ದೊಡ್ಡದು ಹೋಗ್ತದ. ಹೆಂಗೆ ಮಾಡ್ಬೇಕಂತ ಹೊಟ್ಯಾಗ ಖಾರ ಕಲಸಾಕತ್ತಿತ್ತು, ಸಂಕಟ ಆಗಕತ್ತಿತ್ತು. ಏನು ಮಾಡ್ಬೇಕಂತ ವಿಚಾರ ಮಾಡುವಾಗ ಇನ್ನೇನು ಹುಡುಗರು ಮಕ್ಕಳು ಬಂದು ಹಿಂಗೆ ತಗೋಬೇಕನ್ಗುಡ್ದ ಪಟ್ನ ಕೈ ಹಿಂಗೆ ಮಾಡಿಬಿಟ್ರಿ, ಕ್ರಾಸ್ ಮಾಡಿಬಿಟ್ಟ. ಅಂದ್ರೆ ಸಣ್ಣ ಹಣ್ಣ ತಮ್ಮನ ಮಗ ಗೋತು, ದೊಡ್ಡ ಹಣ್ಣ ತನ್ನ ಮಗ ಗೋತು. ಮೇಲ್ ಮಜಲ್ ಮ್ಯಾಗ ತಮ್ಮ ಅದೇನು ಸ್ಟೇರ್ಕೇಸ್ ಮಾಡಿರ್ತಾರಲ್ಲ ಸ್ಟೀಲಿಂದು, ಅದಕ್ಕೆ ಹಿಂಗೆ ಕೈ ಹಿಡ್ಕೊಂಡು ನೋಡ್ಕೊಂತ ನಿಂತಿದ್ದ. ನೋಡಿದವ. ಏನು ನೋಡಿದ ಅಂತಂದ್ರೆ, ಅರೆ ಅರೆ ಅರೆ, ನಮ್ಮ ಅಣ್ಣನ ಹೃದಯದೊಳಗೆ ಇಂತಹ ಪಾಪದ ಬುದ್ಧಿ ಅದ, ಇಂತಹ ಭೇದ ಬುದ್ಧಿ ಅದ. ನಾವು ಊರಾಗಿರಾವಲ್ಲ, ನಾವು ಹೊಲದಾಗಿರಾವ, ನನ್ನ ಮಕ್ಕಳಿಗೆ ಹಿಂಗೆ ಮಾಡ್ತಾನಂದ್ರೆ ಬಹುತೇಕ ನಮ್ಮ ಅಣ್ಣ ನನ್ನ ಮಕ್ಕಳಿಗೆ ಹೆಂಗೆ ಮಾಡಿರ್ಬೇಕು? ಏನು ಹಳಸಿದ್ದು ಹಾಕ್ಯಾನೋ, ಏನು ತಂಗಳದ್ದು ಕೊಟ್ಟಾನೋ, ಏನು ನನ್ನ ಮಕ್ಕಳಿಗೆ ಉಪವಾಸ ಇಟ್ಟಾನೋ ಅಂತ ತಿಳ್ಕೊಂಡು ಅವ ತಮ್ಮ ಬಡ ಬಡ ಕೆಳಗೆ ಬಂದ. ಅಣ್ಣಗೆ ನಮಸ್ಕಾರ ಮಾಡಿ ಹೇಳಿದ, ಅಣ್ಣ ನಿನ್ನ ದೇವ್ರಂತ ತಿಳ್ಕೊಂಡಿದ್ನಲ್ಲೋ, ನಿನ್ನ ಮ್ಯಾಗ ಭಾಳ ವಿಶ್ವಾಸ ಇಟ್ಟಿದ್ನಲ್ಲಪ್ಪ, ನಿನ್ನ ಮೇಲೆ ಭಾಳ ನಂಬಿಕೆ ಇಟ್ಟಿದ್ನಲ್ಲಪ್ಪ, ನೀನು ಇಷ್ಟು ಮೋಸ ಮಾಡಬಾರ್ದಾಗಿತ್ತು ನನ್ನ ಮಕ್ಕಳಿಗೆ. ನನಗೆ ನೀನು ಬರೇ ಒಂದು ಪೇರುಕಾಯಿ ಹಣ್ಣಿಗೆ ಹಿಂಗೆ ಮಾಡಿದಿ. ನಮ್ಮಪ್ಪ ಗಳಿಸಿದ ಆಸ್ತಿಯೊಳಗ, ನಾನು ದುಡಿದ ಆಸ್ತಿಯೊಳಗೆ ನೀ ಹೆಂಗೆ ಪಾಲ ಮಾಡ್ತೀಯ ಅಂಬಲ್ ಮಾರಾಯ, ನಂಬದು ನಮಗೆ ಇವತ್ತು ಒಡೆದು ಬಿಡು. ಏನು ಕ್ರಾಸು ಮಾಡಿದೆಲ್ಲ ಕತ್ತರಿಗಯ್ಯ, ಈ ಕತ್ತರೆಗ ಪಾರ ಆಗಿಬಿಡುನು ಅಣ್ಣ ಅಂದ. ಪಾಪವ ಈ ಕತ್ತರೆಗ ಪಾರ ಆಗಿಬಿಡುನು ಅಂದ. ಅವಂದ ಬ್ಯಾಡೋ, ಯಾಕೆ ಇಡು ದಿವ್ಸ ಇದ್ದಂಗೆ ಇನ್ನು ನಡೆಯಂಗಿಲ್ಲ, ಒಟ್ಟು ನಾವು ಮಾತ್ರ ಬ್ಯಾರೆ ಆಗತ್ತೀವಿ ಅಂತಂದಾಗ ಬ್ಯಾರೆ ಆಗಕ್ಕೆ ಸಜ್ಜು ಮಾಡಿದ. ಅದನ್ನು ನಮ್ಮ ಗುರುಗಳೊಬ್ಬರು ವಿನೋದಕ್ಕೆ ಕೇಳಿದ್ರು. ಅಣ್ಣ ತಮ್ಮ ಬ್ಯಾರೆ ಆಗುವಾಗ ಅವೇನು ಮಾಡಿದ ಅಂದ್ರೆ ಭಾಳ ಬೆರಿಕಿದ್ರಿ, ಭಾಳ ಬೆರಿಕಿದ್ದ. ಅದು ಹೊಲ್ದಾಗಿದ್ದದ್ದು ಸಾಲಿ ಕಲ್ತಿಲ್ರೆ, ನೀರು ಹಾಸೋದು ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ, ಊರಾಗ ಹಿರ್ತಾನೂ ಮಾಡಿಲ್ಲ, ಏನೂ ಗೊತ್ತಿಲ್ಲ. ಅವಾಗ ಮಬ್ಬಿದ್ದ ಮನುಷ್ಯ, ಮಬ್ಬಿದ್ದ. ತಮ್ಮ ಹೊಲ್ದಾಗ ದುಡ್ಯಾವ ಎಲ್ಲನೂ ಪಾಲ ಮಾಡಿ ಆಮೇಲೆ ಮೊದಲು ಅಂದ, ಎಣ್ಣ ಮತ್ತು ಹಿರಿಯರನ್ನ ಕೂಡ್ಸುನು ಪಾಲ ಮಾಡ್ಕೊಳಕ. ನಮ್ಮಪ್ಪ ಭಾಳ ರೊಕ್ಕ ಗಳಿಸಿಟ್ಟಾನ, ನಾನು ಭಾಳ ದುಡ್ದೀನಿ, ಫಲ ಭಾಳ ಅದ, ಇಬ್ಬರು ಕೂಡಿ ಪಾಲ ಮಾಡ್ಕೊಳಕ್ ಆಗಂಗಿಲ್ಲ, ಒಂದು 10 ಮಂದಿಗೆ ಹಿರಿಯರಿಗೆ ಕೂಡಿಸ್ತಾನ ತಂದಾಗ ಇವ ಅಂದ, ಏನೋ ಊರು ಮಂದಿನ ನಾ ಬ್ಯಾರಿ ಮಾಡಿ ಬರ್ತೀನಿ. ಮತ್ತು ಕೆಲವೊಬ್ರು ಹಿರಿಯರು ಅದಕ್ಕೆ ನಿಂತಿರ್ತಾರೆ ಊರಾಗ, ಅದಕ್ಕೆ ಬ್ಯಾರಿ ಮಾಡಾಕನೆ ಅವ್ರ ದಂಧನ ಅದ. ಏನಕ್ಕೇನಾರ ಅವಂಗೊಂದು ಹೇಳೋದು ಇವಂಗೊಂದು ಹೇಳೋದು, ನಡಬರ್ಕ ಹಚ್ಚೋದು. ಹಚ್ಚಿ ನೋಡ್ರಿ, ಹಾಂ ನಿಮ್ಗೆ ಹೇಳ್ತೀನಿ, ಹಿರಿಯ ಈ ಊರಾಗಲ್ರ ಮತ್ತು ನಮ್ಮ ಕಡೆ ಹೇಳ್ತೀನಿ. ಒಬ್ಬೊಬ್ರು ಹಿರಿಯರು ಹಿಂಗಿರ್ತಾರ, ಜಗಳ ಹಚ್ಚಿದ್ರು ಅಂತಂದ್ರೆ ಎಲ್ಲಿ ಹೋದ್ರೂ ಮುಗಿಬಾರ್ದು, ಅದು ಹೊಳ್ಳಿ ಅವನ ತಕ್ಕ ಬಂದು ಮುಗಿಬೇಕು. ಯಾಕಂದ್ರೆ ಅವನು ಹಚ್ಚಿರ್ತಾನ, ಹೆಂಗೆ ಮುಗಿಸ್ಬೇಕು ಅನ್ನೋದು ಅವಂಗೆ ಗೊತ್ತಿರ್ತದ, ಅಲ್ಲೇ ಬರ್ಬೇಕು. ಅಂಥವ್ರು ಹಿರಿಯರು ಇರ್ತಾರೆ. ಅವ ಅಂದ, ನಾನೇ ಊರು ಮಂದಿನೆಲ್ಲ ಬ್ಯಾರಿ ಮಾಡಿ ಬರ್ತೀನಿ, ನಮ್ಮ ಮನೆಗೆ ಯಾಕೆ ಹಿರಿಯಾರೋ ನಾನೇ ಬ್ಯಾರಿ ಮಾಡ್ತೇನಂತೆ. ಎಲ್ಲನೂ ಪಾಲು ಮಾಡಿದ. 50 ಎಕರೆ ಹೊಲದಾಗ ನಿನಗೆ 25 ಎಕರೆ, ನಿನಗೆ 25 ಎಕರೆ. ದೊಡ್ಡ ಮನೆ ಇತ್ತು, ಆಚೆ ಕಡೆ ಒಂದು ರೂಮ, ಈಚೆ ಕಡೆ ಒಂದು ರೂಮ, ನೀ ಅಲ್ಲಿರು ನಾ ಇಲ್ಲಿರ್ತೀನಿ. ರೊಕ್ಕದಾಗ ಎಲ್ಲ ಪಾಲ ಮಾಡಿದ, ಎಲ್ಲ ಮೋಸನೇ, ಎಲ್ಲ ಅನ್ಯಾಯ.
ನೋಡ್ರಿಪ್ಪ, ಅನ್ಯಾಯದಿಂದ ಅಧರ್ಮದಿಂದ ನಾವು ಏನಾದರೂ ದುಡ್ಡು ಗಳಿಸಿದೀವಿ ಅಂದ್ರೆ ಆ ದುಡ್ಡು ಭಾಳ ದಿವಸ ಇರಂಗಿಲ್ಲ, ನಾವು ಭಾಳ ಲೆಕ್ಕ ಹಾಕೋಬೇಕು. ಇರಂಗಿಲ್ಲ. ಅನ್ಯಾಯಾರ್ಜಿತ ವಿತ್ತ ಪೂರ್ಣಂ ದಶವರ್ಷಾಣಿ ಶಾಸ್ತ್ರದೊಳಗೆ ಬರೀತಾರೆ. ಅನ್ಯಾಯದಿಂದ ಅಧರ್ಮದಿಂದ ವಂಚನೆ ಮೋಸ ಮಾಡಿ ನಾವು ಏನು ದುಡ್ಡು ಗಳಿಸಿರ್ತೀವಲ್ಲ, ಆ ದುಡ್ಡು ನಮ್ಮ ಹತ್ತಿರ ಎಷ್ಟು ದಿನ ಇರ್ತದಂದ್ರೆ ಬರೀ 10 ವರ್ಷ ಇರ್ತದಂಥದ್ದು. ಎಷ್ಟು ವರ್ಷ? 10 ವರ್ಷ ಇರ್ತದ. 10 ವರ್ಷದ ನಂತರ ಆ ದುಡ್ಡ ಅದರ 10 ಪಟ್ಟು ನಿಂದು ತಗೊಂಡು ಹೋಗ್ತದ ಅಂತದು. ಅನ್ಯಾಯದ ದುಡ್ಡು ಗಳಿಸಿದ ದುಡ್ಡ ಅದು ಹಿಂಗೆ ಹೊಕ್ಕತ್ತೆ ಹೇಳಕ್ಕೆ ಬರಂಗಿಲ್ಲ. ಅದಕ್ಕೆ ನೋಡ್ರಿ, ನೀವು ಏನ್ರಿ ದವಾಖಾನಿಗೆ ಭಾಳ ಹಾಕಿದೀವ್ರಿ, ಹಾಕಬೇಕಲ್ಲ, ಮತ್ತು ಮಾಡ್ಕೊಂಡು ಬಂದಿ ಹಂಗ. ಏನ್ರಿ 2 ಲಕ್ಷ ರೂಪಾಯಿ ಕೊಟ್ಟು ತಂದಿನ್ರಿ ಎತ್ತ, ಆರಾಮ ಇತ್ತು ರೀ, ಏಕದಮ್ಮ ಸತ್ರಿ, ಮತ್ತು ಸಾಯದ್ ನೀ ರೊಕ್ಕ ಎಲ್ಲಿವು? ಅವು ತಂದದ ರೊಕ್ಕ ಎಲ್ಲಿವು? ಹೋಗ್ಬೇಕು ಹೆಂಗೆ? ಅದು ಹೋಗುವಾಗ ಹಿಂಗೆ ಹೊಕ್ಕನಂತ ಹೇಳಿ ಹೋಗಂಗಿಲ್ಲ, ಯಾವುದೇ ರೂಪದಿಂದ ಹೋಗುತ್ತದ, ಯಾವುದೇ ರೂಪದಿಂದ ಹೋಗುತ್ತದೆ. ಹಾಕಿಕೊಂಡು ಬಂದಿರತಕ್ಕಂಥ ಪರಂಪರೆಯಾದ ಶರಣರೇ, ಅಣ್ಣ ತಮ್ಮ ಯಾರೋ ಅಥವಾ ಇನ್ನೊಬ್ಬರಿಗೆ ನಾವು ಅನ್ಯಾಯ ಅಧರ್ಮವನ್ನು ಮಾಡಿದೀವಂತಂದ್ರೆ ಆ ಮನಸ್ಸು ಯಾವತ್ತೂ ಶಾಂತಿಯಿಂದ ಸುಖದಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ನಿಮಗೊಂದು ಪ್ರಸಂಗ ಹೇಳಿ ಮುಗಿಸ್ತೀನಿ ನಾನು. ಆ ತಮ್ಮ ನಮಗೆ ಬ್ಯಾರೆ ಕೊಡು ಅಂತಂದಾಗ ವಿನೋದಕ್ಕಾಗಿ ಹೇಳಿರ್ತಕ್ಕಂಥ ಮಾತದು. ಬ್ಯಾರೆ ಮಾಡೋದಂತಂದಾಗ ಎಲ್ಲನೂ ಬ್ಯಾರೆ ಮಾಡಿದ, ಪಾಲ ಮಾಡಿದ. ಒಂದು 3 ಸಾಮಗ್ರಿ ಹಂಗೆ ಉಳಿದು ಅಂತಾವು. ಅಂದ್ರೆ ಎಡ್ಡಿದ್ರೆ ಎಲ್ಲನೂ ಪಾಲ ಮಾಡ್ತಿದ್ರು, ಒಂದೊಂದು 3 ವಸ್ತು ಉಳಿದು ಅವತ್ರನ್ನ ಹೆಂಗೆ ಪಾಲ ಮಾಡ್ತಾನೆ ನಮ್ಮ ಅಣ್ಣ ಅಂತ ಅವ ಕೇಳದಂತ. ಏನ ಮತ್ತು ಇವು 3 ಒಂದೊಂದು ಅದಾವಲ್ಲ, ಎಲ್ಲ ಎಡ್ಡೆಡ್ ಇದ್ದಿದ್ದು ಎಲ್ಲ ಪಾಲ ಮಾಡಿದಿ, ಇವತ್ರನ್ನ ಹೆಂಗೆ ಪಾಲ ಮಾಡ್ತೀನಿ ಅಂತಂದಾಗ ಅವ ಅಣ್ಣಂದ, ನಾ ಎಲ್ಲ ಇದ್ರಾಗ ಭಾಳ ಶಾಣೆ ಅದಂತಮ್ಮ, ಪಾಲ ಮಾಡೋದ್ರಾಗ ನಾ PhD ಮಾಡೀನಿ, ನೀ ಏನು ಚಿಂತೆ ಮಾಡೋಕೆ ಹೋಗ್ಬೇಡ. ಅವು ಯಾವ ಅಂತಂದ್ರೆ ಒಂದು ಎಮ್ಮೆ ಉಳಿದಿತ್ತಂತ್ರಿ, ಅದು ಒಂದೇ ಇತ್ತತ್ತು ಎಮ್ಮೆ ಮಣಿಗೆ, ಮತ್ತು ಇದನ್ನ ಹೆಂಗೆ ಪಾಲ ಮಾಡ್ತಿ ಅಂತ ಕೇಳ್ದಂತ. ಅಂದ ಕೂಡಲೇ ಅವ ಏನು ದೊಡ್ಡದೋ ತಮ್ಮ, ಎಮ್ಮಿಗೆ ನಟ್ ನಡ್ಬಾರ್ಕ ಆಚೆ ಕಡೆ ಈಚೆ ಕಡೆ ಕಾಲು ನಡ್ಬಾರ್ಕೇನು ಹೊಂಕಳದ, ಹೊಂಕಳು ಮಧ್ಯೆ ಒಂದು ಗೆರೆ ಹೊಡೆದ ಸುನ್ನದ್ಲೆ, ಹಿಂದಿಂದ ನೀ ತಗೋ ಮುಂದಿಂದ ನಾ ತಗೋತೀನಿ ಅಂದವ ಅಣ್ಣ. ಅಂದ್ರೆ ಅವ ಮೇಯಿಸ್ಬೇಕಾರೆ ತಮ್ಮ, ಇವ ಹಾಲು ಹಿಂಡ್ಕೊಳ್ಳವ. ಪಾಪ ಅದು ಅಣ್ಣ ಏನಂತು, ತಮ್ಮ ಮಳ್ಳಿದ್ದವ, ಇರ್ಲಿ ಬಿಡ್ರಿ ನಮ್ಮ ಅಣ್ಣ ಏನಾರ ಮಾಡೋಲಕತ್ತ, ನಮ್ಮ ಅಣ್ಣ ಏನು ಮಾಡ್ತಾನೆ ಅದು ಬರೋಬರಿದ ಅಂತ ತಿಳ್ಕೊಂಡು ಹ್ಞೂ ಅಂದ. ಕಾಂಬಳಿ ಒಂದಿತ್ತು ರೀ, ಕಾಂಬಳಿ ಹೆಂಗೆ ಮಾಡ್ತೀಯನ, ಮತ್ತು ಒಂದೇ ಅದಲ್ಲ ಹೆಂಗೆ ಮಾಡ್ತೀಯ ಅಂತಂದಾಗ, ಅದೇನೋ ತಮ್ಮ ಅದೇನು ದೊಡ್ಡದು, ಬೆಳತನಕ ನಮ್ಮ ಮನೆಗಿರಲಿ ಚಂಚನಕ ನಿಮ್ಮ ಮನೆಗಿರಲಿ ಅಂದ. ಏನು ಚಂಚನಕ ಹೊತ್ಕೊಂಡು ಮುಕ್ಕೋಬೇಕ ಇವು ಪಾಪ ಗಂಡ ಹೆಂಡತಿ. ಮತ್ತು ತೆಂಗಿನ ಗಿಡ ಒಂದಿತ್ತು ರೀ ಹೊಲದಾಗ ನಟ್ ನಡ್ಬಾರ್ಕ, ಅದನ್ನ ಹೆಂಗೆ ಮಾಡ್ತೀಯನ್ನ ಅಂತಂದಾಗ, ಚಿ ಯಾಕಪ್ಪ ತೆಂಗಿನ ಗಿಡ ಒಂದು ಐತಲ್ಲ ಅದನ್ನ ಹೆಂಗೆ ಮಾಡ್ತೀಯ ಅಂತಂದಾಗ, ಅದೇನು ದೊಡ್ಡದು ತಮ್ಮ ಅಂದವ. 8 ಮೀಟ್ರ್ ಅದ, 50 ಮೀಟ್ರ್ ಅದ, 25 ಮೀಟ್ರಕ್ಕೆ ಒಂದು ತಗಡು ಬಡಿದು ಮ್ಯಾಗಿಂದ ನನಗೆ ಕೆಳಗಿಂದ ನಿನಗೆ ಅಂದಿವ. ಭಾಳ ಬೇರಿಕೆ ರೀ ಮಂದಿ, ಭಾಳ ಬೇರಿಕೆ. ಅವ ಅಣ್ಣ ಇರ್ಲ ನಮ್ಮ ಅಣ್ಣ ಹೆಂಗೆ ಹೇಳ್ತಾನೆ ಹಂಗಂತ ತಿಳ್ಕೊಂಡು ತಮ್ಮ ಹ್ಞೂ ಅಂತದು. ಹ್ಞೂ ಅಂದ. ಆಚೆಗಡೆ ಮನ್ಯಾಗ ಒಬ್ಬರು ಈಚೆಗಡೆ ಮನ್ಯಾಗ ಒಬ್ಬರು, ಅಲ್ಲೇ ದೊಡ್ಡ ಪಡಸಲಿ ಹಚ್ಕೊಂಡು ರೂಮ ಈಚೆಗೆ ರೂಮ ಅಲ್ಲೊಮ್ಮೆ ಎಲ್ಲರೂ ಇದ್ದರು. ಆಚೆಕಡೆ ತಮ್ಮನ ಹೆಂಡತಿ ಅವ್ವ ಅಪ್ಪ ಬಂದ್ರಿ ಪಾಪ ತವ್ರ ಮಣಿಂದ. ಬಂದು ಕೂಡಲೇ ಅವು ಕಡೆ ಚಾ ಮಾಡಿ ಕೊಡ್ಬೇಕಲ್ಲ, ಮನ್ಯಾಗ ಹಾಲ ಇಲ್ಲ, ಎಮ್ಮೆ ಐತೆ ಕರೆ ದ್ಯಾಬ್ಯಾದಾಗ. ಈಕೆ ಗಂಡನ ದಿವ್ಸಕ್ಕೆ 4 ಹೊರಿ ಮೇವು ತಂದು ಒಗಿತಾನ ಅದಕ್ಕೆ. ಇವು ಮೇವು ತಂದು ಒಗೆಯೋದು ಮೇಸೋದು ದಿವಸ 8 ಲೀಟ್ರ್ ಹಾಕಿ ಹಿಂಡ್ಕೊಂಡು ಹೋಗೋದು. ದಿವಸ 8 ಲೀಟ್ರ್ ಹಿಂಡ್ತದ. ನಮ್ಮ ಅಕ್ಕ ಒಂದು ದಿವ್ಸ ಹಾಲು ಕೊಡಂಗಿಲ್ಲೇನು, ನಮ್ಮ ಅವ್ಗ ಅಪ್ಪಗೆ ಚಾ ಮಾಡ್ತಾನೆ ಅಂತ ತಿಳ್ಕೊಂಡು ಒಂದು ಸಾನ ಗಿಂಡಿ ತೊಗೊಂಡು ಬಂದು, ಯವ್ವ ನಮ್ಮವ್ವ ಅಪ್ಪ ಬಂದಾರ ಒಂದು ದಿವ್ಸ ಹಾಲು ಕೊಡು ಚಾಕಂತಂದಾಗ ಏನು ಅನ್ಬೇಕ್ರಿ ಆಕಿ, ಎಲ್ಲಿಯೂ ಬರ್ತಾವ ಹಾಲು ನಮ್ಮ ಮನೆಯಾಗಿಲ್ಲ, ಇನ್ನು ಮಜ್ಜಿಗೆದಾವ ನೋಡು, ಓದು ಚಾ ಮಾಡಿ ಕೊಡು ನೋಡು. 2 ಶಾಣೆಗೆ ಇರ್ಬೇಕು, ಮಜ್ಜಿಗೆ ಚಾಕ ಹಾಕಿ ಕೊಡ್ಬೇಕು. ಆಕೆ ಬಂದಳ್ರಿ, ಬಂದು ಇಟ್ಟು ಕ್ಯಾಟ್ ಶೆಟ್ಟು ಬಂತು, ಗಂಡಗೆ ಬೈಯಕತ್ತಿದ್ಲ, ಸಿಕ್ಕಾಪಟ್ಟಿ ಬೈಯಕತ್ತಿದ್ಲ. ನೀ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ಅಂತಾವ್ ನೀ ಇಂತಾವ್, ನಿನಗೆ ಬುದ್ಧಿಲ್ಲ ಅಂತ ಬೈಯಕತ್ತಾನ. ಪಾಪ ಮೂತಿ ಸಾಂದ್ ಮಾಡ್ಕೊಂಡು ಕಟ್ಟಿಗೆ ಕೂತಿತ್ತರೆ ಒಬ್ಬರು ಸ್ವಾಮಿಗಳು ಹಾದು ನಡೆದಿದ್ರು. ಕೇಳಿದ್ರು, ಯಾಕೋ ಹಿಂಗ್ಯಾಕೆ ಮೂತಿ ಒಣಗಿಸ್ಕೊಂಡು ಕೂತದಿ, ಏನಾಗ್ಯದ ಅಂತಂದಾಗ, ಏನಿಲ್ರಿಪ್ಪ ಮನ್ಯಾಗ ಹೆಂಡ್ತಿ ಭಾಳ ಕಾಡಾಕತ್ತಾಳ, ಬೆಯ್ಯಾಕತ್ತಾಳು. ಒಟ್ಟು ಯಾಕೆ ಬೈತಾಳು, ಯಾಕಿಲ್ರಿ, ಅದು ನಮ್ಮ ಅಣ್ಣ ಒಬ್ಬ ಹಿಂಗೆ ಮಾಡಿಟ್ಟಾನ ಎಮ್ಮಿದು, ಮತ್ತು ಹಾಲಿಗೂ ಆದಾಗ ಹಾಲು ಕೊಟ್ಟಿಲ್ಲ, ಅದಕ್ಕೆ ನಾನು ಹೆಂಡ್ತಿ ಬೈಯಾಕತ್ತಾಳ, ನಮ್ಮ ಅಣ್ಣನು ನಮಗೊಂದಿಟ್ಟು ತೊಂದರೆ ಮಾಡ್ಯಾನ್ರಿ. ಅವ್ರು ಸ್ವಾಮಿಗಳಂದ್ರು ಬಾಯಿಲ್ಲ ಅಂದರು.
ಬಾಯಲ್ಲಿ ಒಂದು ಮಾತು ಹೇಳ್ತೀನಿ ನಿನಗೆ, ಏನಂತಂದ್ರೆ ನಿಮ್ಮ ಅಣ್ಣ ಎಮ್ಮಿ ಪಾಲ ಮಾಡ್ಯಾನಲ್ಲ ಹಿಂಗೆ, ನಾ ಈಗ ಒಂದು ಮಾತು ಹೇಳ್ತಾನೆ, ಹಂಗೆ ಹೋಗಿ ನೀ ಮನ್ಯಾಗ ಮಾಡು ನೋಡಕತ್ತ ಹೆಂಗೆ ಆಗ್ತದೆ ಅಂತಂದಾಗ ಅವ ಕಿವ್ಯಾಗ ಮಾತು ಹೇಳಿದ ಸ್ವಾಮಿಗಳು ಮಣಿಗೆ ಬಂದ. ಆಕೆ ಸರಿಯಾಗಿ 5 ಗಂಟೆಗೆ ಗಡಿಗೆ ತೊಗೊಂಡು ಬರ್ತಿದ್ದಳ್ರಿ, ಅದಕ್ಕೆ ಹಾಲು ಹಿಂಡಾಕ. ಆಕೆ ಗಡಿಗೆ ತೊಗೊಂಡು ಬಂದ್ಲು, ಇವ ಬಡಿಗೆ ತೊಗೊಂಡು ಬಂದ. ಆಕೆ ಕಾಲಾಗ ಆಚೆ ಕಡೆ ಹಿಂಗಾಲಾಗ ಕೂತ್ಲು, ಇವ ಮುಂದೆ ಮೋತಿ ಹತ್ತ ಕೂತ. ಆಕೆ ಹಿಂಗ ಹಿಂಡ್ಬೇಕತ್ತ ಕೈ ಹಾಕ್ಬಿಡ್ದ, ಬಡಿಗೆ ತೊಗೊಂಡು ಎಮ್ಮಿ ಮೋತಿಗೊಂದು ಬಡತಾನ ಬಡದ, ಲಡ್ ಅಂತ ಒದ್ದು ಬಿಡ್ತ್ರಿ. ಗಡಿಗೆ ಆಕಿ ಕೂಡಿ ಹೋಗಿ ಮೂಲ್ಯಾಗ ಬಿದ್ದರು. ನಿಮ್ಗೆ ಹೇಳ್ತಾನೆ ಹಿಂಗೆ ಬೇಯಾಕತ್ತಿದ್ಲು. ಅನುಗುಡ್ದ ಆಕೆ ಗಂಡ ಬಂದ, ಹಿಂಗೆ ಮಾಡ್ಯಾನ ನಿಮ್ಮ ತಮ್ಮ, ಹೆಂಗೆ ಹಿಂಡುದು ನಾವು, ಹೆಂಗೆ ಬಾಳೆ ಮಾಡುದು ನಾವು ಅಂತ ಬೇಯಾಕತ್ತಿಳು. ಅವ ಬಂದ್ರಿ ಬಡ ಬಡ ಬಂದವನ ಅಣ್ಣಗೆ ಹೇಳ್ದವ, ತಮ್ಮಗೆ ಹೇಳ್ದ, ಯಾಕೋ ಹಿಂಗ್ಯಾಕೆ ಮಾಡ್ತೀನಿ, ಹಿಂಗ್ಯಾಕೆ ಬಡಿತಿ, ಹೆಂಗೆ ಹಿಂಡ್ಕೋಬೇಕಾಕಿ. ಅವ ಅಂದ, ನೀ ಪಾಲ ಹೆಂಗೆ ಮಾಡಿದಿ, ಮುಂದಿಂದ ನಮಗೆ ಕೊಟ್ಟೋದಿಲ್ಲ, ಮತ್ತು ನಾ ಮುಂದಿನ ಮೋತಿಗೆ ಬಡದನಿ, ನಾವು ನಿಮ್ಮ ಕಾಲಿಗೇನು ಬಡದಿಲ್ಲಲ್ಲ, ನಮ್ಮ ಪಾಲಿಗೆ ನಾವು ಬಡದದೀವು. ಅವ ಅಂದ, ಅದೆಲ್ಲ ಬಡದದೀವೋ ಬರೋಬರಿ, ಈಗ ಯಾಕೆ ಬಡಿತಿ, ಆಕೆ ಹಿಂಡುವಾಗ ಯಾಕೆ ಬಡಿತಿ, ನಮ್ಮ ಅರ್ಜಿ ಅಲ್ರಿ, ನಮ್ಮ ಮುಂದಿನ ಪಾಲ ನಾವು ಯಾವಾಗ ಬೇಕಾದಾಗ ಬಡಿತೀವು. ಅವ ಹೆಂತಿಗೆ ಬೇದ, ಈಗ ತೆನ್ನಿಂದ ಒಳಗೆ ಹೋಗು, ಅವ ಹಾದಿಂದ ಹಿಂಡಕ್ಕೆತ್ತ ಅಂತ ತಿಳ್ಕೊಂಡು ಹೇಳಿದ್ರು. ಆಕೆ ಒಳಗೆ ಹೋದಳ್ರಿ. ಒಳಗೆ ಹೋಗಿ ಹಿಂಗೆ ಹನಿಕೆ ಹಾಕಿ ಆಕೆ ಗಡಿಗೆ ತೊಗೊಂಡು ಬರ್ಕೊಡ್ದು, ಮತ್ತೆ ಬಡಿಗೆ ತೊಗೊಂಡು ಬರ. ಇವ ಹರ್ಯಾಂದ ಹಿಡಿದು ಚಂಚಿ ತನಕ ಹಿಂಡೋಗುಡ್ಲಿಲ್ಲ ಒಟ್ಟ. ಅವ ಬಂದ, ಹೆಂಗೋ ತಮ್ಮ ಹಿಂಗೆ ಮಾಡಿದ್ರೆ ಮತ್ತಿನ್ನು ಹಿಂಡುದು ಹೆಂಗೋ, ನಮಗೇನು ಗೊತ್ತಿಲ್ಲರಿ, ನಿಮ್ಮ ಹಿಂದಿನ ಭಾಗ ನಾವು ಮುಟ್ಟಂಗಿಲ್ಲ, ಮುಂದಿಂದ ಅಟ್ಟ ಹಿಂಡಾಕೊಂಡ್ರು ಕೂಡ ಬಡಿ. ಅವ ಅಂದ, ಹಿಂಗಾದ್ರೆ ಬರೋಬರ ಆಗೋದಿಲ್ಲ ಅಂತ ತಿಳ್ಕೊಂಡು ಯಾರೋ ಇವಂಗೆ ಕಲಿಸ್ಯಾರ ಅಂಥೇಳಿ, ತಮ್ಮ ಹಿಂಗೇನು ಬೇಡ, ಮತ್ತು ನಿನಗೆ 4 ಲೀಟ್ರ್ ಹಾಲ, ನಮಗೆ 4 ಲೀಟ್ರ್ ಹಾಲ ಅಂತಂದಾಗ, ಹಿಂಗೆ ಬಾ ಮಗನ ದಾರಿಗೆ ಅಂದವ. ಮೊದಲ ಹಿಂಗೆ ಬಂದಿದ್ದೆ ಅಂದ್ರೆ ನಾವ್ಯಾಕೆ ಬಿಡ್ತಿದ್ದೆವು ಮೋತಿಗೆ. ಮತ್ತಲ್ಲಿ ಕಟ್ಟಿ ಮ್ಯಾಗ ಕೂತಿದ್ರಿ, ಮೋತಿ ಸಾಂದ್ ಮಾಡ್ಕೊಂಡು ಕೂತಿದ್ದ. ಗುರುಗಳು ಬಂದರು, ಯಾಕೋ ಎಮ್ಮಿದು ಬರೋಬರ್ ಆಗಿಲ್ಲ ಏನು, ಯಪ್ಪ ಎಮ್ಮಿದು ಬರೋಬರ್ ಆಗ್ಯದ ರೀ, ಕಂಬಳಿದೊಂದು ದೊಡ್ಡ ಸಮಸ್ಯೆ ಆಗ್ಯದ ರೀ ಅಂದವ. ಯಾಕೋ, ಪಾಲ ಮಾಡ್ಯಾನ್ರಿ, ಚಂಚನಕ ನಮ್ಮ ಮನೆಯಾಗತ್ತ, ಚಂಜಿ ಮಾಡಿ ಅವನ ಮನೆಯಾಗತ್ತ, ಇಬ್ಬರು ತಂಡ್ಯಾಗ ಗಂಡ ಹಿಂತಿ ಹೊತ್ಕೊಂಡು ಮಕ್ಕೋತಾರ್ರಿ. ಚಂಚನಕ ನಾವು ಅದನ್ನು ಕಾವಲ ಮಾಡ್ಕೊಂಡು ಕೊಡಿರ್ಬೇಕು, ಹೆಂಗೆ ಮಾಡ್ಬೇಕು ರೀ. ಬಾಯಲ್ಲಿ ಕಿವ್ಯಾಗ ಒಂದು ಮಾತು ಹೇಳ್ತಾನೆ ನಾನು. ಹೇಳಿದ್ರು ಗುರುಗಳು. ಮನೆಗೆ ಬಂದ 5 ಗಂಟೆಗೆ ಅಲ್ಲಿ ಒಂದು ಊಟ ಮಾಡಿದ್ರಿ ಅವರು. 5 ಗಂಟೆಗೆ ಇವ ಓದಲ್ಲಿ ಹಾಕಬೇಕು, 6 ಗಂಟೆಗೆ ಅವ ತಗೋಬೇಕು. ಇವ 6 ಗಂಟೆಗೆ ಓದಿ ಏನು ಹಾಕಬೇಕಾಗಿತ್ತು ನೋಡ್ರಿ, ಕಂಬಳಿ ಮನಗಂಡ ನೀರಾಗ ತಪ 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 ತೋಸಿದ, ಓದಲ್ಲಿ ಹಾಕಿದ. ಅವರು 8ಕ್ಕೆ ಹೊತ್ಕೋಬೇಕತ್ತು, ತೊಗೊಳಕ್ಕೆ ಬರ್ತಾರ, ನೀರು ಬಸ್ಸಾಕ ಹತ್ತೈತೆ ಅದು. ಅವಂದ, ಯಾಕೋ ಹಿಂಗ್ಯಾಕೆ ಮಾಡಿದ್ವು, ನಮ್ಮ ಪಾಳ್ಯದಾಗ ನಾವು ಮಾಡಿದೇವ್ರಿ ಅಂದವ. ನಮ್ಮ ಪಾಳ್ಯದಾಗ ನಾವು ತೋಸಿದೆವು. ಅವ ಅಂದ, ಏನೋ ಬಹುತೇಕ ಹೊಲಸಾಗಿರ್ಬೇಕು, ಅದಕ್ಕೆ ಒಗದಾನ ತಿಳ್ಕೊಂಡು ಗಪ್ಪ ಅದ. ಮರುದಿವ್ಸ ಮತ್ತೆ 6 ಗಂಟೆಗೆ ತೋಷೆ ಹಾಕಿದ್ದ. ಅವ ಮತ್ತೆ ಯಾಕೋ ಅಂದವ, ನಮ್ಮ ಪಾಳ್ಯದಾಗ ಮಾಡಿದೀವ್ರಿ ನಾವು ಅಂದವ. ಅವ ಅಂದ, ಇದನ್ನು ಯಾವ ಒಬ್ಬ ಹೇಳ್ಯಾನಕ ಅಂತದ, ಇನ್ನೇನಿದು ವರ್ಕೌಟ್ ಆಗಂಗಿಲ್ಲ ತಮ್ಮ. 1 ದಿವಸ ನಿಮ್ಮ ಮನ್ಯಾಗ ಬೆಳತನಕ ಹೊತ್ಕೋರಿ, 1 ದಿವಸ ನಮ್ಮ ಮನ್ಯಾಗ ಹೊತ್ಕೋತೀವಿ. ಹಿಂಗೆ ಬಾ ದಾರಿಗೆ ಅಂದವ. ಮತ್ತು ಬಂದು ಮೋತಿ ಸ್ನಾನ ಮಾಡ್ಕೊಂಡು ಕೂತಿದ್ದ. ಯಾಕೋ ಅಂತಂದಾಗ, ಯಾಕಿಲ್ರಿ ಎಲ್ಲ ಬರೋಬರಿ ಆಗ್ಯದ ರೀ, ತೆಂಗಿನ ಗಿಡ ಒಂದು ತೊಂದರೆ ಆಗ್ಯದ ರೀ ಅಂದ. ಏನಾಗ್ಯದೋ ತೆಂಗಿನ ಗಿಡ, ಹಿಂಗಿಂಗೆ ಪಾಲ ಮಾಡ್ಯಾನ್ರಿ. ಬಾಯಲ್ಲಿ ಮಾತು ಹೇಳ್ತಾನೆ ಅಂದರು. ಕಿವ್ಯಾಗ ಮಾತು ಹೇಳಿದ್ರು. ಆಯ್ತಂತ ತಿಳ್ಕೊಂಡು ನಾಳೆ ಅಮಾಶಿತ್ತು, ಇವತ್ತು ಕಾಯಿ ಹೆರಿಬೇಕತ್ತ ಗಿಡ ಹತ್ತಿದ್ದ ಅಣ್ಣ. ಮ್ಯಾಲೆ ಗಿಡ ಹತ್ತಿ ಕೂತಿದ್ದ. ತಮ್ಮ ನಿಮಗೆ ಹೇಳ್ತಾನೆ, ದೊಡ್ಡ ಕೊಡ್ಲಿ ತೊಗೊಂಡು ಗಿಡದ ಹತ್ತಕ್ಕೆ ನಿಂತು ಕಡ್ಡು ಕಡಿಯಾಕ ಹತ್ತಿದ. ಅವ ಕೆಳಗೆ ಬರಗುಡ್ದ ಗಿಡನ ಬೀಳ್ಬೇಕು, ಹಂಗೆ ಜೋರ್ಲೆ ಕಡಿಯಾಕ ಹತ್ತಿದ. ನಿಂದ್ರು ನನ್ನ ಕೆಡವಿ ಕೊಂದಿ ಅಂತ ತಿಳ್ಕೊಂಡು ಅಲ್ಲಿಂದ ಸರ್ರಂತ ಸರದ ಕೆಳಗೆ ಬಂದ. ಯಾಕೆ ಕಡಿತೀವೋ ಅಂದವ. ನಮ್ಮದು ಪಾಲಾಗ ಏನು ಬಂದೈತಿ ನಮ್ಮ ಪಾಲಿಗೆ ನಾವು ಏನು ಬೇಕಾದ್ದು ಮಾಡ್ತೀವ್ರಿ. ಅಲ್ಲಿ ಹೋಗಿ ಕಡಿದ್ರೆ ಹೆಂಗೋ, ನಮಗೇನು ಬರ್ತದ ಅದನ್ನು ನಾವು ಮಾಡ್ತೀವ್ರಿ. ಅವಂದ, ಈಗ ಕಡಿಲ್ಲ, ಈಗ ಕಡಿಯಂಗಿಲ್ರಿ, ಮತ್ತು ನಾ ಮ್ಯಾಲೆ ಹತ್ತಿದಾಗ ಕಡಿಯವನು. ಅವ ಮ್ಯಾಲೆ ಹತ್ತಿದಾಗ ಕಡಿಯವ್ರಿ. ಅವಂದ, ಬ್ಯಾಡಲ್ಪ, ನಿನಗೊಂದು 50 ನನಗೊಂದು 50 ಕಾಯಿ ಅಂತ ಪಾಲ ಮಾಡ್ಕೊಂಡ್ರಂತ. ವಿನೋದಕ್ಕಾಗಿ ಹೇಳಿದ್ದು ಕಾರಣ ಏನಂತಂದ್ರೆ, ನಾವು ಗಳಿಸುವುದಾಗಲಿ ಕರ್ಮ ಮಾಡುವುದಾಗಲಿ ಒಳ್ಳೆಯ ಕರ್ಮವನ್ನು ಮಾಡ್ಬೇಕಂತ ತಿಳ್ಕೊಂಡು ಶಾಸ್ತ್ರದಲ್ಲಿ ಬರ್ಕೊಂಡು ಬರ್ತಾರೆ. ಆ ರೀತಿಯೊಳಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂಥೇಳಿ 2 ಮಾತಿಗೆ